ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರು ಬಹುಶಃ ಅವರು ನಮ್ಮ ನಡುವೆ ಇಲ್ಲ ಅನ್ನುವಂಥದ್ದು ನಂಬಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ವಿಷಯ. ಯಾಕೆಂದರೆ ನಮ್ಮ ಇಡೀ ಕರಾವಳಿಯಲ್ಲಿ ನಮಗೆ ಬಹುಶಃ ನಿನ್ನೆವರೆಗೆ ನಮಗೆ ಒಂದೇ ಒಂದು ಹೆಸರು ಹೇಳಿ ಹಿರಿಯರದು ಅಂತ ಹೇಳಿದರೆ ನಮಗೆ ಇದ್ದದ್ದು ಅಮೃತ ಸೋಮೇಶ್ವರ್ ಒಬ್ಬರೇ. ಯಾಕೆಂದರೆ ಹರಿದಾಸ ಭಟ್ರಾಗಲಿ ಅಥವಾ ಕಾರಂತರು ಇವರೆಲ್ಲರ ಯುಗ ಕಳೆದ ಮೇಲೆ ನಮಗೆ ಇದ್ದದ್ದು ಅಮೃತ ಸೋಮೇಶ್ವರ ಯುಗ ಒಂದೇ ಇದ್ದದ್ದು. ಅದು ನಿನ್ನೆ ಕೊನೆಯಾಯಿತು. ಅವರನ್ನು ಹೇಗೆ ವರ್ಣಿಸಲಿ ಅಂತ ಹೇಳೋದು ಕಷ್ಟ. ಯಾಕೆಂದರೆ ನಾನು 1968ರಿಂದ ಸುಮಾರು 55 ವರ್ಷಗಳಿಂದ ಅವರ ಜೊತೆಗೆ ಪರಿಚಯ, ಸ್ನೇಹ, ಒಡನಾಟ ಮತ್ತು ಒಟ್ಟಿಗೆ ಕೆಲಸ ಮಾಡುವಂಥದ್ದು. ಹಾಗಾಗಿ ಇಡೀ ಸಾಹಿತ್ಯದಲ್ಲಿ ಕೂಡ ಒಂದು ರೀತಿ ಇಡೀ ಕರ್ನಾಟಕಕ್ಕೆ ಕನ್ನಡ ತುಳು ಎನ್ನುವ ಎರಡು ಸವ್ಯಸಾಚಿತ್ವವನ್ನು ಬಹಳ ಸಮರ್ಥವಾಗಿ ಬಿಂಬಿಸಿದವರು ಅಮೃತ ಸೋಮೇಶ್ವರ್. ಅದು ಕೇವಲ ಸೃಜನಶೀಲ ಒಂದು, ಅಧ್ಯಯನ ಒಂದು, ಸಂಶೋಧನೆ ಒಂದು, ಸಂಘಟನೆ ಒಂದು, ಈ 4 ಚಕ್ರಗಳ ಒಂದು ಗಾಡಿಯನ್ನು ಸಮತೂಕವಾಗಿ ನಡೆಸಿಕೊಂಡು ಹೋದವರು ಅಮೃತ ಸೋಮೇಶ್ವರ್. ಬಹುಶಃ ಆ ರೀತಿಯ ಇನ್ನೊಬ್ಬರನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಒಳ್ಳೆಯ ಸಂಘಟಕ ಇರ್ಬೋದು, ಆದರೆ ಅವರದ್ದು ಸಾಹಿತ್ಯ ನಿರ್ಮಾಣ, ಸಂಶೋಧನೆ, ಅಧ್ಯಯನ, ಸಂಘಟನೆ ಮತ್ತು ಜನಸಮ್ಮುಖವಾದಂಥ ಕೆಲಸಗಳು ಮಾಡಿದರು. ಮತ್ತು ಅವರ ಮಾತೃಭಾಷೆ ಮಲಯಾಳಂ. ಆದರೆ ತುಳುವಿನ ಬಹುಶಃ ನಮಗೆ ಅತ್ಯಂತ ಶ್ರೇಷ್ಠ ವಿದ್ವಾಂಸರು ಸ್ವಾತಂತ್ರ್ಯೋತ್ತರದಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ ಮೊದಲು ಹೆಸರು ಬರುವುದು ಅಮೃತ ಸೋಮೇಶ್ವರ. ಯಕ್ಷಗಾನದ ಪ್ರಸಂಗ ರಚನೆಯಲ್ಲಿ ನಮಗೆ ಸ್ವಾತಂತ್ರ್ಯೋತ್ತರದಲ್ಲಿ ಆಧುನಿಕ ಪರಿಕಲ್ಪನೆಯ ಒಬ್ಬ ಪ್ರಸಂಗಕರ್ತ ಇದ್ದಾನೆ ಅಂತಲೇ ಮೊದಲನೇ ಹೆಸರು ಬರುವುದು ಅಮೃತ ಸೋಮೇಶ್ವರ. ಕನ್ನಡದ ಪ್ರಾಧ್ಯಾಪಕರಾಗಿ ಭಾಳ ದೊಡ್ಡ ಹೆಸರಿರುವುದು ಅಮೃತ ಸೋಮೇಶ್ವರ. ಮತ್ತು ಎಲ್ಲದರಲ್ಲಿ ಅವರ ಹೊಸತನವನ್ನು ಕಂಡುಕೊಂಡರು. ಅಂದರೆ ಒಂದು ತುಳುವಿಗೆ ಮನ್ನಣೆ ಕೊಡುವ ದೃಷ್ಟಿಯಿಂದ ಅವರು ಯಕ್ಷಗಾನದಲ್ಲಿ ತುಳುವನ್ನು ಬಳಸಬೇಕು ಅಂತ ಬಹಳ ಗಟ್ಟಿ ಧ್ವನಿಯಲ್ಲಿ ಮೊದಲು ಹೇಳಿದವರು ಅಮೃತ ಸೋಮೇಶ್ವರ. ಯಾಕೆಂದರೆ ಅಲ್ಲಿವರೆಗೆ ತುಳುವಿನಲ್ಲಿ ಮಾಡಬೇಕು ಬೇಡ ಅನ್ನುವಂಥ ವಿರೋಧಗಳು, ಚರ್ಚೆಗಳು ನಡೀತಾ ಇದ್ದಾಗ ಗಟ್ಟಿ ಧ್ವನಿಯಲ್ಲಿ ಅಮೃತ ಸೋಮೇಶ್ವರ ಹೇಳಿದಂದ ಮೇಲೆ ಜನ ಸ್ವಲ್ಪ ಸುಮ್ಮನಾದರು. ಆದ್ದರಿಂದ ಏನಾಗಿದೆ, ಭಾಷೆಗಳ ನಡುವೆ ಸಮನ್ವಯವನ್ನು, ಭಾಷೆಗಳ ಕುಟುಂಬವನ್ನು ಬಹುರೂಪಿತ್ವದಲ್ಲಿ ಬೆಳೆಸುವಂಥ ಕೆಲಸ ಇದೆಲ್ಲ, ಅದು ಈ ಕರಾವಳಿಯಲ್ಲಿ ಭಾಳ ಅಗತ್ಯ ಇದೆ. ಇದು ಭಾಷೆಗಳ ಬಹುರೂಪಿತ್ವ ಮಾತ್ರವಲ್ಲ, ಜಾತಿಗಳ, ಧರ್ಮಗಳ, ಮತಗಳ ಒಂದು ಬಹುರೂಪಿತ್ವವನ್ನು ಅಮೃತರ ಉದ್ದಕ್ಕೂ ಪಾಲಿಸಿಕೊಂಡು ಬಂದರು. ಹಾಗಾಗಿ ಅವರನ್ನು ಎಲ್ಲ ಭಾಷೆಯವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರನ್ನು ಗೌರವಿಸ್ತಾ ಬಂದರು. ಬಹುಶಃ ನಾನು ಅವರನ್ನು ಕಂಡ ಹಾಗೆ 1993ರಲ್ಲಿ ಅವರು ವಿವೇಕಾನಂದ ಕಾಲೇಜಿನಿಂದ ನಿವೃತ್ತರಾದ ಮೇಲೆ ನಾನು ಅವರ ಅಡ್ಕದ ಮನೆಗೆ ಹೋಗಿ, ಸರ್ ನಮ್ಮಲ್ಲಿ ಬರಬೇಕು. ಇಲ್ಲ ರೇ ಅವರೇ, ನನಗೆ ಅದೆಲ್ಲ ಬೇಡ, ನಾನು ಎಲ್ಲ ರಿಟೈರ್ಡ್ ಆಗಿದೆ. ಇಲ್ಲ ಸರ್ ನೀವು ಬನ್ನಿ, ನಾನು ಅದೆಲ್ಲ ಯೂನಿವರ್ಸಿಟಿ ಎಲ್ಲ ಭಾಳ ದೊಡ್ಡದು ಅಂತ ಹೇಳಿ. ಇಲ್ಲ ಸರ್ ಬನ್ನಿ ಅಂತ ಬಂದರು. ನಾನು ಹೇಳಿ ಅವರಿಗೊಂದು ಕಡೆ ಕೊಟ್ಟೆ. ಇಲ್ಲ ನನಗೆ ಅಷ್ಟೆಲ್ಲ ದೊಡ್ಡ ಕೋಣೆ ಬೇಡ, ಒಂದು ಬದಿಯಲ್ಲಿ ಕೂತ್ಕೊಡು ಅಂತ ಹೇಳಿದರು. ಅವರನ್ನು ನಾನು ಹೇಳಿದೆ, ನಿಮಗೆ ಸಂದರ್ಶಕ ಪ್ರಾಧ್ಯಾಪಕರು ಹೆಸರು ಕೊಟ್ಟೆ, ಅದೆಲ್ಲ ಬೇಡ ಅಂತ ಹೇಳಿದರು. ಇಲ್ಲ ಅಂತ ಹೇಳಿದೆ. ಅವರು ನಮ್ಮ MA ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದರು. ಒಬ್ಬರೇ ಕೂತ್ಕೊಂಡು ಅವರು ಒಳ್ಳೆಯ ಕಲಾವಿದ ಆಗಿದ್ದರು. ಬನ್ನಿಕರಿಗೆ ಗೊತ್ತಿಲ್ಲ, ಅದನ್ನೇ ಕೂತು ಚಿತ್ರ ಬರೆಯುವುದೆಲ್ಲ ಮಾಡೋದು. ಏನು ಸರ್ ಅಂತೇಳಿ. ಇಲ್ಲ ನಾವು ಈ ಕೀಟಗಳದ್ದು ಮೊದಲ ಬಾರಿ ನನಗೆ ಕಟ್ಟಪ್ಪ ಉಪ್ಪೂರು ಮತ್ತು ಇವರ ಮೂಲಕ ನನಗೆ ಹೇಳಿಕೊಟ್ಟವರು ಅಮೃತರು. ಅದನ್ನು ಮಾಡಿಕೊಂಡು ಆಮೇಲೆ ಈ ಯಕ್ಷಗಾನದ ಒಂದು ಯಕ್ಷಗಾನ ಕೇಂದ್ರ ಅನ್ನುವುದನ್ನು ಸ್ಥಾಪನೆ ಮಾಡಿದ್ದವರು ಅಮೃತ ಸೋಮೇಶ್ವರ. ಇದರಿಂದ ಏನಾಗಿದೆ ಅಂತ ಹೇಳಿದರೆ, ಯಕ್ಷಗಾನಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಏನು ಗೌರವ ಎಲ್ಲ ಬಂತಿದೆಯೋ ಅದರ ಬೀಜ ಹಾಕಿದವರು. ಆ ಕಾಲಕ್ಕೆ ಶೇಣಿಯವರು, ಕುಂಬಳೆಯವರು, ಜೋಶಿಯವರು ಎಲ್ಲ ಕಲಾವಿದರನ್ನು ಕರೆಸಿ ತಾಳಮದ್ದಲೆ ಮಾಡೋದು, ಅವರ ಕೋಳಿಯವರು ಇವನ್ನೆಲ್ಲ ಕರೆಸಿ ಅವರ ಒಂದು ದಾಖಲೀಕರಣ ಮಾಡೋದು, ಈ ಕೆಲಸಗಳನ್ನು ಉದ್ದಕ್ಕೂ ಮಾಡಿ. ಹಾಗಾಗಿ ನಮಗೇನಾಗಿದೆ, ನಮಗೆ ಎಲ್ಲ ಹಿರಿಯ ಕಲಾವಿದರು ಕನ್ನಡ ವಿಭಾಗದಲ್ಲಿ ನಮ್ಮ ಮನೆಯ ಮಕ್ಕಳ ಒಂದು ಹಿರಿಯರ ಹಾಗೆ ಓಡಾಡಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಾವು ಒಂದು 4 ವರ್ಷ ಕೆಲಸ ಮಾಡಿದೆವು. ನಾನು ಮೊದಲನೇ ಬಾರಿ ರಾಜೀನಾಮೆ ಕೊಟ್ಟಾಗ ನಾನು ಹೇಳಿದೆ, ಅಮೃತರೇ ನೀವು ಅಧ್ಯಕ್ಷರೇ. ನನಗದ್ದೆಲ್ಲ ಆಗುವುದಿಲ್ಲ, ನೀವು ಆಗುವುದಾದರೆ ನಾನು ಮುಂದುವರಿತೇನೆ ಅಂತ. ಹಾಗೆ ನಾವಿದ್ದು ಚೆನ್ನೈಡ್ ತುಳುತ ಬೊಳ್ನೈ ಅಂತ ಒಂದು ಕಾರ್ಯಕ್ರಮ, ಅನಂತ ಶಯನದಲ್ಲಿ ಒಂದು ಕಾರ್ಯಕ್ರಮ, ಮುಂಬೈಯಲ್ಲಿ ಕಾರ್ಯಕ್ರಮ, ರೈಲಿನಲ್ಲಿ ಒಟ್ಟಿಗೆ ಹೋಗುವುದು. ಅಮೃತರಲ್ಲಿ ವಿದ್ವತ್ತಿನಷ್ಟೇ ಅವರಲ್ಲಿ ಒಂದು ಹಾಸ್ಯ ಪ್ರವೃತ್ತಿ ಇತ್ತು. ಅವರು ಅನೇಕ ಯಾವುದನ್ನು ಈ ಹಾಸ್ಯದ ಅನೇಕ ಅನುಭವದ ಕಥೆ ಹೇಳ್ತಾ ಇದ್ದರು. ಭಾಳ ಸ್ವಾರಸ್ಯವಾದಂಥ ಮಾತುಗಾರರು. ಹೌದು,
ಈ ವಿದ್ವತ್ತು ಮತ್ತು ಈ ಥರದ ಒಂದು ಲಾಲಿತ್ಯದ ಒಂದು ಸಮ್ಮಿಲನ ಅಮೃತ ಸೋಮೇಶ್ವರ್. ಹಾಗಾಗಿ ಒಂದು 100ಕ್ಕೂ ಮೇಲ್ಪಟ್ಟವರ ಕೃತಿಗಳಿವೆಲ್ಲ ಸುಮ್ಮನೆ ತಗೊಳ್ಳಿ. ಅನೇಕರು ಹೆಚ್ಚು ಗಮನ ಕೊಡದಿರುವುದು ಭಗವತಿ ಆರಾಧನೆ. ನಾನು ಅದಕ್ಕೆ ಮುನ್ನುಡಿ ಬರೆದಿದ್ದೆ. ಆದರೆ ಇಂಗ್ಲೀಷ್ ಅನುವಾದ ಬಿಡುಗಡೆ ಇಲ್ಲಿ ಕೋಟೆಕಾರು ಆನಂದಾಶ್ರಮ ಶಾಲೆಯಲ್ಲಿದ್ದಾಗ ನಾನು ಅತಿಥಿಯಾಗಿದ್ದೆ. ಭಾಳ ಓದಬೇಕು, ಯಾಕಂದರೆ ಕನ್ನಡದ ಬಹಳ ಅದ್ಭುತವಾದ ಒಂದು ಉದ್ಗ ಸಂಶೋಧನಾ ಗ್ರಂಥ. ಇದನ್ನೇ ಬೆಂಗಳೂರಲ್ಲಿ ಪ್ರಕಟ ಆಗಿದೆ, ಇಷ್ಟೊತ್ತಿಗೆ ಅದಕ್ಕೆ ದೊಡ್ಡ ಮನ್ನಣೆ ಸಿಗ್ತಾಯಿತ್ತು. ಆದರೆ ಏನಾಗಿದೆ, ಮಂಗಳೂರಲ್ಲಿ ಮತ್ತು ಈ ಥರ ಆದ ಕಾರಣ ಅದಕ್ಕೆ ಯಾರೂ ಗಮನ ಕೊಟ್ಟಿಲ್ಲ. ಹಾಗೆ ಮೋಯ ಕನ್ನಡ ಒಂದು ಡಿಕ್ಷನರಿ ಇದೆ ಅಲ್ಲ, ಭಾಳ ದೊಡ್ಡ ಡಿಕ್ಷನರಿ. ಅದು ಒಂದು ಸಣ್ಣ ಭಾಷೆಗೆ ಒಂದು ನಿಘಂಟು ಮಾಡಿದ್ದುಂಟಲ್ಲ. ಆದರೆ ಏನಾಗ್ತದೆ, ಬಹಳ ಬಾರಿ ಕರಾವಳಿಯಲ್ಲಿ ಈ ಥರ ಪ್ರಕಟ ಆದ ಕಾರಣ ಅದಕ್ಕೆ ಎಷ್ಟೋ ಬಾರಿ ಹೊರಗಡೆ ಅದಕ್ಕೆ ಒಂದು ವಿಶೇಷವಾದ ಪ್ರಚಾರ ಸಿಗಲಿಲ್ಲ. ಆದರೆ ಈ ಥರದ್ದಿವೆ. ಸೃಜನಶೀಲವಾಗಿ ಭಾಳ ಒಳ್ಳೆಯ ಕವಿ. 1971-72ರಲ್ಲಿ ವಿಶ್ವಕುಮಾರ್ ಕೋಟಿ ಚೆನ್ನೈ ಸಿನಿಮಾ ಮಾಡುವಾಗ ನಮ್ಮ ಹತ್ರ ಬಂದು ಅಮೃತರನ್ನು ಸಿನಿಮಾಕ್ಕೆ ನಾನು ಪದ್ಯಾಗಿದ್ದೆ, ನನಗೆ ಅಭ್ಯಾಸ ಇಲ್ಲ ಬನ್ನಿ ಅಂತ ಉಡ್ಲಂಡ್ಸಲ್ಲಿ ನಾವು ಕಾಪಿ ಕುಡ್ಕೊಂಡು ನಾನು ಅಮೃತ ಸೋಮೇಶ್ವರು ವಿಶ್ವಕುಮಾರ್ ಮಾತಾಡಿದ್ದು. ಅದಾಯ್ತಾ, ತುಳುವಿನಲ್ಲಿ ಹೇಳ್ಬೋದಲ್ಲ, ಆ ಪದ್ಯ ಬರಲಿ, ಅಮೃತರ ಈರು ಬರಲಿ, ಎರಡದು ಮತ್ತು ಆ ಒಂದು. ಕೊನೆಗೆ ಅಮೃತರು ಬರೆದ್ರು, ನಾನು ಬದುಕಿನ ಒಂದೇ ಒಂದು ಪದ್ಯ ಎಕ್ಕಸಕ್ಕೆ ಬರೆದೆ. ಗೋಡು ನಂದ ದೀಪ ಒಳಗಂಡು ತುಳುವ ನಾಟದ ಗುಂಡೋಡು. ಇದು ಬರೆದ ಹಿನ್ನೆಲೆ ನನಗೆ ಗೊತ್ತಿದೆ. ನಾವು ಅದನ್ನು ಉಳ್ಳಾಣಿಸಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದಾಗ ಬಂದ ಪದ್ಯ ಅದು. ಅದಕ್ಕೆ ನಾನು ಅದನ್ನು ಹೇಳಿದೆ, ನಿಜವಾಗಿ ತುಳುನಾಡಿನ ಒಂದು ಬುಳ್ಳಿ ಅದು ನಿನ್ನೆ ನಂದಿ ಹೋಯಿತು ಅಂತ ಹೇಳಿದೆ. ಹಾಗಾಗಿ ಅವ್ರು ಹೇಗಿದೆ ಅಂದರೆ, ಅವರ ತುಳುವಿನ ಕ್ಯಾಸೆಟ್ಗಳು ತಂದರು. പക്ഷೇ ತುಳುವಿನಲ್ಲಿ ಕ್ಯಾಸೆಟ್ ತಂದ ಆರಂಭದ ಪ್ರವರ್ತಕರವರು. ಮತ್ತು ಅವರ ಯಕ್ಷಗಾನದಲ್ಲಿ ಅವರು ಮಾಡಿದ ಅನುಭವ ಉಂಟಲ್ಲ, ಪುರಾಣಗಳನ್ನು ಈಗ ನಾವು ಹೇಳೋಕ್ಕಾಗೋದಿಲ್ಲ. ಒಂದೇ ರೀತಿಯ ಯಕ್ಷಗಾನ ಆಟ ನೋಡಿ ಜನಗಳಿಗೆ ಭಾಳ ಬೋರಾಗಿ ಜನವೇ ಬರ್ತಾ ಇರಲಿಲ್ಲ. ಹಾಗೇನು ಮಾಡಿದರು, ಅವರೊಂದು ಕಾಯಕಲ್ಪ ಮಾಡಿದರು. ಎಲ್ಲ ಪುರಾಣದ ಪ್ರಸಂಗಗಳಿಗೆ ಒಂದು ಆಧುನಿಕ ಒಂದು ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ಪಾತ್ರ ಸೃಷ್ಟಿ ಮಾಡಿ, ಸನ್ನಿವೇಶ ಸೃಷ್ಟಿ ಮಾಡಿ, ಅದು ಅನೇಕ ಅವರ ಕಾಯಕಲ್ಪದಿಂದ ಹಿಡಿದು ಅನೇಕ ಒಂದು ಹೊಸ ಧರ್ಮಸ್ಥಳ ಬೆಳಕ್ಕೆ ಅವರು ಕೊಟ್ಟ ಪ್ರಸಂಗಗಳಿವೆಲ್ಲ. ಅದರಿಂದ ಏನಾಯ್ತಂದರೆ, ಇನ್ನು ಈ ರೀತಿಯ ಒಂದು ಯಕ್ಷಗಾನ ಪ್ರಸಂಗ ಬರಿಬೋದು ಅನ್ನೋದಕ್ಕೆ ಚಾಲನೆ ಕೊಟ್ಟವರು ಆದ್ಯ ಪ್ರವರ್ತಕರು ಅಮೃತ ಸೋಮೇಶ್ವರ್. ಹಾಗಾಗಿ ಅವರ ಆದ್ಯ ಪ್ರವರ್ತಕರು ಹೇಳಿದರೆ ಒಂದು 10 ಪಟ್ಟಿ ಮಾಡ್ಬೋದು. ಪ್ರತಿಯೊಂದರಲ್ಲಿ ಅವರು ಆದ್ಯ ಪ್ರವರ್ತಕರು. ತುಳು ಪಾಡ್ದಳ ಸಂಗ್ರಹವನ್ನು 1960ರಲ್ಲಿ ಮೊದಲು ತುಳು ಪಾಡ್ದಳ ಸಂಗ್ರಹ ಮಾಡಿದವರು ಅಮೃತ ಸೋಮೇಶ್ವರ್. ಅದನ್ನು ಈ ಥರ ಎಲ್ಲದರಲ್ಲಿ ಕೂಡ. ಆದರೆ ಅದು ಯಾವುದಿದ್ದಾಗಲೂ ಕೂಡ ಅವರ ಸ್ವಭಾವ ಹೇಗೆ ಅಂದರೆ, ಭಾಳ ಒಂದು ರೀತಿಯ ಸಜ್ಜನಿಕೆಯಿಂದ, ಭಾಳ ಏನು ಗೊತ್ತಿಲ್ಲದವ್ರ ಹಾಗೆ ಭಾಳ ಸೌಮ್ಯವಾಗಿ ಕೂತ್ಕೊಳ್ಳುವಂಥದ್ದು. ಆದರೆ ನೀವು ಮಾತಾಡಿಸಿದರೆ, ತುಳು ನಿಘಂಟುವಿನ ಒಂದು ಸಲಹಾ ಸಮಿತಿಯಲ್ಲಿ ನಾವೊಂದು 10-15 ವರ್ಷ ಒಟ್ಟಿಗಿದ್ದೆವು. ರಾತ್ರಿ ಒಂದೇ ಕೋಣೆಯಲ್ಲಿ ನಾನು ಮತ್ತು ಅಮೃತ ಸೋಮೇಶ್ವರ್ ಇರ್ಬೋದು. ರಾತ್ರಿ ಒಂದು 2-3 ದಿನ ಮೀಟಿಂಗ್ ಆದಾಗ ರಾತ್ರಿ ಹೊತ್ತು ನಮ್ಮ ಒಂದು ಸುಖ ಸಂಕಟ ವಿನೋದದಲ್ಲಿ ಎಷ್ಟು ಹಾಸ್ಯ ಪ್ರಸಂಗ ಮಾಡಿದ್ರು, ಅದೆಲ್ಲವನ್ನು ದಾಖಲೆ ಮಾಡಿ ಇಟ್ಟಿದ್ರೆ ಇವತ್ತೊಂದು ದೊಡ್ಡ ಒಳ್ಳೆಯ ಕೃತಿ ಆಗ್ತಾಯಿತ್ತು. ತುಂಬ ಹಾಸ್ಯ ಅವರ ಅನುಭವಗಳು. ಕೆಲವೊಂದು ಬಾರಿ ಕೆಲವು ಸಾಮಾಜಿಕ ವಿಮರ್ಶೆಗಳು ಚೆನ್ನಾಗಿ ನಡೀತಾ ಇದೆ, ಅದೆಲ್ಲ ಪ್ರಿಂಟ್ ಮಾಡಿದರೆ ಕಷ್ಟ ಅದರದ್ದು. ಆದರೆ ಹಾಗಾಗಿ ಅನೇಕ ಬಾರಿ ನಾವು ಒಂದೇ ಕೋಣೆಯಲ್ಲಿ, ನಾವೀಗ ತುಳು ಅಕಾಡೆಮಿಯಲ್ಲಿ ಹೋದಾಗಲೂ ಕೂಡ ಚೆನ್ನೈಯಲ್ಲಿ, ಮುಂಬೈಯಲ್ಲಿ, ಇಲ್ಲಿ ತಿರುವನಂತಪುರದಲ್ಲಿ ನಾವು ಒಂದೇ ಕೋಣೆಯಲ್ಲಿ ಸಾಮಾನ್ಯ ನಾನು ಹೇಳೋದು ಅಮೃತ ಸೋಮೇಶ್ವರ ಕೋಣೆಯಲ್ಲಿ ನಾನು ಇರ್ತೇನೆ, ಅಧ್ಯಕ್ಷರಿಗೆ ಬೇರೆ ಕೋಣೆ ಬೇಡ ಅಂತ. ಇದ್ದಾಗ ನಮಗೆ ಅವ್ರ ಜೊತೆಗೆ ತುಂಬ ವಿಷಯಗಳು ಗೊತ್ತಾಗ್ತಾ ಇರ್ತವೆ. ಬರೀ ವಿದ್ವತ್ತಲ್ಲ, ಬದುಕಿನ ಅನೇಕ ನೋಟಗಳು ಸಿಗ್ತಾ ಇರ್ತವೆ. ಆ ಕಾಲಕ್ಕೆ ನಮ್ಮಲ್ಲಿ ದಾಖಲಾತಿ ಕ್ರಮ, ಮೊಬೈಲ್ ಯಾವುದೂ ಇರಲಿಲ್ಲ. ಆದ್ದರಿಂದ ಅದೆಲ್ಲ ಇರ್ತಾ ಇದ್ದರೆ ಒಂದು ಗನಿ, ಒಂದು ಕೊಪ್ಪರಿಗೆ ಅವರು. ಬಹುಶಃ ನಮಗೀಗ ಆ ಥರ ಕನ್ಸಲ್ಟ್ ಮಾಡಲಿಕ್ಕೆ ಯಾರೂ ಇಲ್ಲ. ನನಗೆ ಎಷ್ಟು ಅವರ ಪ್ರೀತಿ ಅಂದರೆ, ನಂದು ಯಾವುದೋ ಒಂದು ಆಕಾಶವಾಣಿಯದ್ದು ಒಂದು ಭಾಷಣ ಇದ್ದರೆ ನಾನು ಕೇಳೋದಿಲ್ಲ, ಅವರು ಕೇಳಿ ನನಗೆ ಒಂದು ಪತ್ರ, ಒಂದು ಕಾರ್ಡ್. ನನಗೆ ಯಾವುದೋ ಪ್ರಶಸ್ತಿ ಬಂದರೆ ಒಂದು ಪತ್ರ. ನಾನು ಆ ವಿಷಯದಲ್ಲಿ ಅತ್ಯಂತ ಸೋಮಾರಿ, ನಾನು ಎಂದೂ ಬರೆಯುವ ಕ್ರಮ ಇಲ್ಲ. ನಾನು ಫೋನ್ ಮಾಡಿ ಅಮೃತಾರೆ ಬಂತು ಅಂತ ಹೇಳೋದು. ನಾನು ಇತ್ತೀಚೆಗೆ ಅಂದರೆ ಅವರು ಹುಷಾರಿಲ್ಲದೆ ಇಲ್ಲ ಬಳಿಕ ಬಂದ ಒಂದು 5-6 ಪತ್ರ ನಿನ್ನೆ ಹುಡುಕಿಟ್ಟಿದ್ದೆ ನಾನು. ಆದರೆ ಒಂದು ಆ ಪ್ರೀತಿ ಇದೆ ಅಲ್ಲ, ಪತ್ರದಲ್ಲಿ ವಿವೇಕರಿಯವರೇ ನಿಮ್ಮ ಆಕಾಶವಾಣಿ ಭಾಷಣ ಕೇಳಿದರೆ ತುಂಬ ಚೆನ್ನಾಗಿತ್ತು, ಅಷ್ಟು 2 ಲೈನ್ ಅಮೃತ ಸೋಮೇಶ್ವರ್. ಅರೆ ಇದನ್ನು ನಮಗೆ ಈಗ ಈ ವಾಟ್ಸಪ್ಪಿನ ಯುಗ ಬಂದ ಮೇಲೆ, ಎಲ್ಲ ತಾಂತ್ರಿಕ ಬಂದ ಮೇಲೆ ಈ ರೀತಿಯ ಪ್ರೀತಿಯ ಒಂದು ಯುಗ ನಾವು ಕಳ್ಕೊಂಡಿದ್ದೇವೆ. ಅದರಿಂದ ಅಮೃತ ಸೋಮೇಶ್ವರರು ಇಲ್ಲ ಅನ್ನೋದಷ್ಟೇ ಅಲ್ಲ, ಆ ಯುಗ ನಮ್ಮ ಕಳೆದು ಹೋಗಿದೆ. ಅದರಿಂದ ನೆನಪು ಮಾಡಿಕೊಳ್ಳುವ ಒಂದು ನಮ್ಮ ಸುಖ.